ತಮ್ಮೆಲ್ಲರಿಗೂ ಕೂಡ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ನಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಬಂಧುಗಳೇ, ಈಗಾಗಲೇ ಹೇಳ್ದಂಗೆ ಈ ಒಂದು ಆಚರಣೆಯ ಸಭೆಯಲ್ಲಿ ನಾವು ನೋಡಿದಾಗ ಎಲ್ಲಾ ಜನಾಂಗದ ಎಲ್ಲಾ ಜಾತಿಯ ಜನರು, ಮುಖಂಡರು ಎಲ್ಲ ಕೂಡ ಸೇರ್ಕೊಂಡು ಈ ಒಂದು ಹಬ್ಬನ ಆಚರಣೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಮಹಾಪುರುಷರ ಜಯಂತ್ಯೋತ್ಸವಗಳನ್ನ ಆಚರಣೆ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಸಹಜವಾಗಿ ಯಾವಾಗ್ಲೂ ಕೂಡ ನಾವು ಒಬ್ಬರು ಮಾಡಿದಂತ ಸಾಧನೆನ ಒಂದ್ ಜನಾಂಗಕ್ಕೆ ಮೀಸಲು ಮಾಡಿ ಇಟ್ಟಂತದ್ದನ್ನ ನಾವು ನೋಡ್ತಾ ಇದೀವಿ. ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ತಾಲೂಕಲ್ಲಿ ಆಚರಣೆ ಆಗ್ತಾ ಇರ್ತಕ್ಕಂಥ ಜಯಂತ್ಯೋತ್ಸವಗಳನ್ನ ನೋಡಿದ್ರೆ ಮಹನೀಯರು, ಸಾಧಕರು ಮಾಡಿರ್ತಕ್ಕಂಥ ಸಾಧನೆಗಳನ್ನ ಎಲ್ಲಾ ಜನಾಂಗದ, ಸರ್ವ ಜನಾಂಗಗಳ ಜನ ಸೇರ್ಕೊಂಡು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಮ ತಾಲೂಕಿನ ವಿಶೇಷತೆ. ಅದರಿಂದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ನಾನು ಸಂಸಕ್ಕೆ ಬಯಸ್ತೇನೆ. ಇವತ್ತು ಈಗಾಗಲೇ ತಹಶೀಲ್ದಾರ್ ಅವರು ಮತ್ತೆ ನಮ್ಮ ಎಡಿ ಸಾಹೇಬ್ರವರು ಮಾತಾಡ್ತಾರ, ನಾಡಪ್ರಭು ಕೆಂಪೇಗೌಡರು ಈ ಒಂದು ಬೆಂಗಳೂರಿನ ರಾಜ್ಯನ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿರ್ತಕ್ಕಂಥ ಸಾಮಂತ ರಾಜರಾಗಿ ಸ್ಥಾಪನೆ ಮಾಡುವಂತ ಒಂದು ನಾಡು. ಅವರು ಸೆರೆ ಆಗ್ಬೇಕಂದ್ರೂ ಕೂಡ ಪ್ರಮುಖವಾದಂತ ಕಾರಣ ಸೆರೆ ಆಗೋದಕ್ಕೂ ಕೂಡ ನಾಣ್ಯದ ಮುದ್ರಣೆ ಮಾಡಿದಂತ ಒಂದು ಸಂದರ್ಭದಲ್ಲಿ ಸೆರೆ ಆಗಕ್ಕೆ ಅವರು ವಿಜಯನಗರದಲ್ಲಿರ್ತಕ್ಕಂಥ ಸಾಮ್ರಾಜ್ಯದ ದೃಷ್ಟಿಗೆ ಬಿದ್ದು ಸೆರೆ ಆಗಂತದ್ದನ್ನು ಕೂಡ ನಾವು ನೋಡಿದೀವಿ. ಸೆರೆ ಆದಂತ ಸಂದರ್ಭದಲ್ಲಿ ಕೂಡ ಅವರಲ್ಲಿ ಒಂದು ದೊಡ್ಡ ಹೋರಾಟ ಮಾಡಬಹುದಾಗಿತ್ತು, ಕ್ರಾಂತಿ ಮಾಡಬಹುದಾಗಿತ್ತು, ಜನ ಜೊತೆ ನಿಂತಿರೋರು ಯುದ್ಧಕ್ಕೆ ಹೋಗ್ಬೋದಾಗಿತ್ತು. ಆದ್ರೆ ಯುದ್ಧ ಮಾಡೋದ್ರಿಂದ, ಈ ರೀತಿ ಆಗೋದ್ರಿಂದ ಇಲ್ಲಿರ್ತಕ್ಕಂಥ ವಾಣಿಜ್ಯ ವ್ಯವಸ್ಥೆ ಜನರ ಮೇಲೆ ವ್ಯತಿರಿಕ್ತವಾದಂತ ಪರಿಣಾಮಗಳು ಬೀಳ್ತಾರಂತ ಒಂದು ನಿಟ್ಟಿನಲ್ಲಿ ಆವತ್ತಿನ ಸಂದರ್ಭದಲ್ಲಿ ಸೆರೆಗೆ ಅವರು ಬಂಧಿತರಾಗಿ ಅದಾದ ನಂತರ ವಿಜಯನಗರ ಸಾಮ್ರಾಜ್ಯವರೇ ಅವರು ಗುರುತಿಸಿ ಯಾವ ರೀತಿಯಾದಂತ ಅವರ ಕೆಲಸ ಮಾಡ್ತಾರೆ ಅಂತೇಳಿ ಅವ್ರಿಗೆ ತಿಳುವಳಿಕೆ ಕೊಟ್ಟಂತವ್ರು, ಮಾಹಿತಿ ಕೊಟ್ಟಂತದ್ರಲ್ಲಿ ಲೋಪ ಆಯ್ತು ಅಂತ ತಿಳ್ಕೊಂಡು ಮತ್ತೊಮ್ಮೆ ಆಳ್ವಿಕೆ ಮಾಡ್ಕೊಳ್ಳೋದನ್ನ ಕಲ್ಸ್ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಬಂಧುಗಳೇ, ವಿಶೇಷವಾಗಿ ಇವತ್ತು ಬೆಂಗಳೂರು ನಗರದ ಬಗ್ಗೆ ಮಾತಾಡ್ಬೇಕಂತ ಈಗ ಹೇಳಿದಂತೆ ಕೆಂಪೇಗೌಡರು ಬೆಂಗಳೂರು ನಗರನ ಯಾವುದೋ ಒಂದು ಜಾತಿಗೆ, ಒಂದು ಜನಾಂಗಕ್ಕೆ, ಒಂದು ಭಾಗದ ಜನಕ್ಕೆ ಸೀಮಿತ ಮಾಡಿದಂಥದ್ದಲ್ಲ. ಆ ಕಾಲದಲ್ಲೇ ಸುಮಾರು 500 ವರ್ಷದ ಹಿಂದೆಗಳಲ್ಲಿ ಅಡಿಪಾಯ ಹಾಕಿ ಬೇರೆ ಬೇರೆ ಪೇಟೆಗಳನ್ನ ಪ್ರಾರಂಭ ಮಾಡಿ, ಹಳ್ಳೆ ಪೇಟೆ ಆಗಿರ್ಬೋದು, ಬಳೆ ಪೇಟೆ ಆಗಿರ್ಬೋದು, ಆ ದಕ್ಷಿಣ ಪೇಟೆ ಆಗಿರ್ಬೋದು, ಬೇರೆ ಬೇರೆ ಜಾತಿಗಳಿಗೆ ತಿಗಳರ ಪೇಟೆ ಆಗಿರ್ಬೋದು, ಸುಲ್ತಾನ್ ಪೇಟೆ, ಬೇರೆ ಬೇರೆ ಪೇಟೆಗಳನ್ನ ಪ್ರಾರಂಭ ಮಾಡಿ ಆ ಸಮಾಜಗಳು ಮಾಡುವಂತ ಕುಲಕಸಬುಗಳೇನವೆ, ಮೂಲ ಕುಲಕಸಬುಗಳು, ಆ ಮೂಲ ಕುಲಕಸಬುಗಳಿಗೆ ಆಧಾರಿತವಾದಂತಹ ಪೇಟೆಗಳನ್ನ ಮಾಡಿ ಇವತ್ತು ಬೆಂಗಳೂರು ನಗರನ ಒಂದು ವಾಣಿಜ್ಯ ಕೇಂದ್ರವಾಗಿ ಮಾಡಬೇಕು ಅನ್ನೋ ಉದ್ದೇಶ. ಆವತ್ತಿನ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿನ ನೋಡ್ಕೊಂಡು ಅಲ್ಲಿರ್ತಕ್ಕಂಥ ವೈಭವನ ನೋಡಿ ಇಲ್ಲಿ ಕೂಡ ಅದೇ ತರ ಇರಬೇಕು ಅಂತ ಹೇಳಿ ಸ್ಥಾಪನೆ ಮಾಡಿ ಇವತ್ತು ವಿಶೇಷವಾಗಿ ಯಾವ ತರ ಆಗಿದೆ ಅಂತಂದ್ರೆ ಎಲ್ಲರಿಗೂ ಕೂಡ ಭಾರತ ದೇಶದಲ್ಲಿ ಯಾವ ನಗರ ಗೊತ್ತೋ, ಇಲ್ಲೋ ಡೆಲ್ಲಿ ಗೊತ್ತೋ, ಬಾಂಬೆ ಗೊತ್ತೋ, ಕಲ್ಕಟ್ಟ ಗೊತ್ತೋ, ಚೆನ್ನೈ ಗೊತ್ತೋ ಗೊತ್ತಿರ, ಯಾರಿಗಾದ್ರೂ ವಿದೇಶಗಳಲ್ಲೆಲ್ಲ ಕೇಳಿ ಬೆಂಗಳೂರು ಬಗ್ಗೆ ಅಂತೂ ಎಲ್ಲರೂ ಕೂಡ ಮಾತಾಡೇ ಮಾಡ್ತಾರೆ. ಅದು ನಾಡಪ್ರಭು ಕೆಂಪೇಗೌಡರು ಹಾಕೊಟ್ಟಂತ ಒಂದು ಅಡಿಪಾಯ ಅಂತ ಹೇಳಿ ಆ ಒಂದು ನಿಟ್ಟಿನಲ್ಲಿ ಒಂದ್ ಮಾತೇನ್ ಹೇಳ್ಬೇಕಾಗ್ತದಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇವತ್ತು ನಾಡಪ್ರಭು ಕೆಂಪೇಗೌಡರ ವಿಮಾನ ನಿಲ್ದಾಣ ಏನಿದೆ ಅದರ ಒಂದು ಭೂಮಿ ಪೂಜೆ ಮಾಡಕ್ಕೆ ಬಂದಂತ ಸಂದರ್ಭದಲ್ಲಿ ಅವ್ರು ಹೇಳಿದಂತ ಒಂದು ಮಾತೇನಂತಂದ್ರೆ, ಮೊದಲು ವಿಶ್ವದಿಂದ ಬಂದಂತ ನಾಯಕರೆಲ್ಲರೂ ಕೂಡ ಭಾರತ ದೇಶದ ಪರಿಚಯ ಮಾಡ್ಕೋಬೇಕಂತಂದ್ರೆ ಕೇಂದ್ರ ಸ್ಥಾನದಲ್ಲಿ ಡೆಲ್ಲಿಯಲ್ಲಿ ಹಿಡಿದು ದೇಶದ ಪರಿಚಯ ಮಾಡ್ಕೊಳ್ತಾ ಇದ್ರು. ಆದ್ರೆ ಇವತ್ತು ಈ ಒಂದು ವಿಮಾನ ನಿಲ್ದಾಣ ಆದ ನಂತರ ವಿದೇಶಿಗಳಿಂದ, ಅಂತಾರಾಷ್ಟ್ರಗಳಿಂದ ಬಂದಂತ ಎಲ್ಲಾ ಮುಖಂಡರುಗಳಾಗಿರ್ಬೋದು, ನಾಯಕರುಗಳಾಗಿರ್ಬೋದು, ಉದ್ಯಮಿಗಳಾಗಿರ್ಬೋದು, ಯಾರೇ ಆಗ್ಲಿ ಮೊಟ್ಟ ಮೊದಲನೇದಾಗಿ ಬೆಂಗಳೂರಲ್ಲಿ ಇಳಿದು ಬೆಂಗಳೂರು ಮುಖಾಂತರವಾಗಿ ಭಾರತನ ಅವರು ಪರಿಚಯ ಮಾಡ್ಕೊಳ್ತಾರೆ ಅಂತ ಹೇಳಿ ಮಾತಿನ ಹೇಳಿದ್ರು. ಇವತ್ತು ಸಾಕ್ಷಾತ್ ಆಗಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಾಡಪ್ರಭು ಕೆಂಪೇಗೌಡರ ಹೆಸರಿರ್ತಕ್ಕಂಥ ಅಂತಾರಾಷ್ಟ್ರೀಯ ವಿಮಾನದಿಂದ ನಿಲ್ದಾಣದಲ್ಲಿ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ವಾಣಿಜ್ಯ ಬೆಳವಣಿಗೆಗಳು ಎಲ್ಲಾ ಕಡೆ ಆಗ್ತಾ ಇದೆ. ಇವತ್ತು ನಾವು ಹೊಸಕೋಟೆಯಲ್ಲೂ ನೋಡ್ತಾ ಇದೀವಿ. ಮೊದಲು KR ಪುರಂ ಗಡಿಯ ಇಂದಿರಾನಗರ ಗಡಿ ಆಗಿತ್ತು, ಇಂದಿರಾನಗರದಿಂದ ಬೆಣ್ಗನಹಳ್ಳಿ ಗಡಿ ಆಯ್ತು, ಬೆಣ್ಗನಹಳ್ಳಿಯಿಂದ KR ಪುರಂ ಗಡಿ ಆಯ್ತು. ಇವತ್ತು ಬೆಂಗಳೂರು ಗಡಿ ಏನಂತಂದ್ರೆ ಹೊಸಕೋಟೆ ಟೋಲ್ ಇವತ್ತು ಬೆಂಗಳೂರು ಗಡಿ ಆಗಿದೆ. ಇನ್ ಮುಂದಿನ ದಿನಗಳಲ್ಲಿ ಬೆಳ್ಕೊಂಡ್ ಬಂದು ಹೊಸಕೋಟೆ ಕೂಡ ಬೆಂಗಳೂರಿನ ಭಾಗ ಆಗ ರೀತಿಯಲ್ಲಿ ಇವತ್ತು ಈ ಒಂದು ನಗರ ವೇಗವಾಗಿ ಬೆಳ್ಕೊಂತ ಬರ್ತಾ ಇರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ನಗರಗಳಿಗೆ ಬೇಕಾದಂತಹ ಮೂಲ ಸೌಕರ್ಯಗಳೇನಿತ್ತು, ವಾಣಿಜ್ಯ ಆಗಿರ್ಬೋದು, ವಿಶೇಷವಾಗಿ ಆ ಕಾಲದಲ್ಲಿ ನೀರಿನ ವ್ಯವಸ್ಥೆ ಆಗಿರ್ಬೋದು, ಫಲವತ್ತಾದ ಭೂಮಿ ಇದ್ರೆ ಸಾಕು, ಫಲವತ್ತಾದ ಭೂಮಿಗೆ ಬೇಕಾದಂತ ನೀರಿನ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ನಗರ ಸುತ್ತೂ ಕೂಡ ಸಾವಿರಾರು ಕೆರೆಗಳನ್ನ ಸ್ಥಾಪನೆ ಮಾಡಿ ಆ ಕೆರೆಗಳಿಗೆ ನೀರು ತುಂಬಿಸಿ ಗ್ರಾವಿಟಿ ಮುಖಾಂತರ ನೀರು ಹರಿಸುವಂತ ವ್ಯವಸ್ಥೆನ ಮಾಡಿ ಬಂದಿದ್ದನ್ನ ಇವತ್ತು ಮತ್ತೊಮ್ಮೆ ಅದಕ್ಕೆ ಪುನರ್ಜೀವನ, ಪುನಶ್ಚೇತನ ಮಾಡಂತ ಕೆಲಸ ಬಂದಿದೆ. ಆ ಕೆಲಸಗಳೆಲ್ಲವನ್ನೂ ಕೂಡ ಮಾಡಿ ಇವತ್ತು ಯಾವ ರೀತಿಯಲ್ಲಿ ಬೆಂಗಳೂರು ಒಂದು ಮಾದರಿಯಾದಂತ ನಗರವಾಗಿದೆಯೋ ಆ ರೀತಿಯಲ್ಲಿ ಹೊಸಕೋಟೆ ಕೂಡ ಒಂದು ಮಾದರಿಯಾದಂತ ನಗರವಾಗಿ ಮಾಡೋದಕ್ಕೋಸ್ಕರ ಏನೇನೆಲ್ಲ ಕೆಲಸ ಮಾಡಬೇಕು
ಅವೆಲ್ಲವಕ್ಕೂ ಕೂಡ ನಾವು ನಿಮ್ ಜೊತೆ ಇರ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತೀನಿ.